ಬ್ಯಾಂಗ್ಳೂರಿಂದ ಚೆನ್ನೈಗೆ ವಂದೇ ಭಾರತ್ ಟ್ರೈನಲ್ಲಿ ಜರ್ನಿ ಮಾಡಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನಿವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಬ್ಯಾಂಗ್ಳೂರ್ ಟು ಚೆನ್ನೈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಪ್ರತಿದಿನ 7:45 ಇರುತ್ತೆ. ಎಕ್ಸೆಪ್ಟ್ ವೆಡ್ನೆಸ್ಡೇ ಇರೋದಿಲ್ಲ. ಪ್ರತಿದಿನ 7:45ಗೆ ಇರುತ್ತೆ. ನಾವು ಟ್ರೈನ್ ಬುಕ್ಕಿಂಗ್ನ IRCTC ಆ್ಯಪ್ ಮೂಲಕ ಮಾಡ್ಕೋಬಹುದು, ಅಥವಾ ಮೇಕ್ ಮೈ ಟ್ರಿಪ್ ಅಥವಾ ರೆಡ್ ಬಸ್ ಅಥವಾ ಡಿಫ್ರೆಂಟ್ ಆ್ಯಪ್ಸ್ ಇದೆ, ಅದರಲ್ಲೆಲ್ಲ ಮಾಡ್ಕೋಬಹುದು ಬುಕ್ಕಿಂಗು. ಮೊದಲೇ ಬುಕ್ಕಿಂಗ್ ಮಾಡಬೇಕು, ಇಲ್ಲಾಂದರೆ ತುಂಬ ಕಷ್ಟ ಇದು ಸೀಟ್ಸ್ ಎಲ್ಲ ಸಿಗೋದು. ನಾವಿಲ್ಲಿ ಟ್ರೈನ್ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಈ ಟ್ರೈನ್ ಒಳಗಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಗೋದು ನ್ಯೂಸ್ ಪೇಪರಿಂದ. ಕನ್ನಡ ಮತ್ತು ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಇರುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೋಬಹುದು. ನೆಕ್ಸ್ಟ್ ಇವಾಗ ವಾಟರ್ ಬಾಟಲ್, ಪ್ರತಿಯೊಬ್ಬರಿಗೂ 1 ಲೀಟ್ರ್ ವಾಟರ್ ಬಾಟಲ್ ಸಿಗುತ್ತೆ, ಮತ್ತು ಟೀ ಪ್ರೀಮಿಕ್ಸ್ ಸಿಗುತ್ತೆ, ಮತ್ತು ಬಿಸ್ಕೆಟ್ ಕೂಡ ಸಿಗುತ್ತೆ. ಅದ್ರ ಜೊತೆಗೆ ಕಾಫಿದು ಕೂಡ ಸಿಗುತ್ತೆ, ಕಾಫಿ ಪ್ರೀಮಿಕ್ಸ್ ಕೂಡ ಸಿಗುತ್ತೆ. ಕೇಳ್ಬಿಟ್ಟು ನೀವು ತೊಗೋಬೋದು ಟೀನ ಅಥವಾ ಕಾಫಿನ ಅಂತ. ಇಲ್ಲಿ ತೋರಿಸ್ತಾರೆ ಎಲ್ಲ ಫುಡ್ಡು ನಮ್ಮ ಟಿಕೆಟಲ್ಲೇ, ನಾವು ಟಿಕೆಟ್ ಬುಕ್ಕಿಂಗ್ ಏನು ಮಾಡ್ತೀವಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಈ ಫ್ಲೇವರ್ ಇನ್ಸ್ಟ್ಯಾಂಟ್ ಪ್ರೀಮಿಕ್ಸ್, ಇದು ಟೀ ಪ್ರೀಮಿಕ್ಸು. ನೀರು ಇಲ್ಲಿ ತುಂಬ ಬಿಸಿ ಇದ್ದ ಕಾರಣ ತುಂಬ ಚೆನ್ನಾಗಿ ಅನ್ನಿಸ್ತು ಟೀ. ನೀರು ಬಿಸಿ ಇರಬೇಕು, ಅಷ್ಟೇ ಬಿಸಿ ಇತ್ತು, ತುಂಬ ಚೆನ್ನಾಗಿತ್ತು ಟೀ. ನೆಕ್ಸ್ಟ್ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಎಲ್ಲ ನೋಡೋಣ ಇವಾಗ. ಓಪನ್ ಮಾಡಿ ನೋಡೋಣ ಏನೇನು ಇನ್ಕ್ಲೂಡ್ ಆಗಿದೆ ಬ್ರೇಕ್ಫಾಸ್ಟಲ್ಲಿ ಅಂತ. ಎರಡು ಇಡ್ಲಿ ಇದೆ, ಒಂದು ವಡ ಇದೆ, ಮತ್ತು ಕೇಸರಿ ಬಾತ್ ಕೂಡ ಇದೆ. ಸಾಂಬಾರ್ ಇದೆ ಇದರಲ್ಲಿ, ಮತ್ತು ಇನ್ನೊಂದರಲ್ಲಿ ಚಟ್ನಿ ಕೂಡ ಇದೆ. ಆ ನೇಚರ್ನ ನೋಡ್ಕೊಂಡು ತಿಂಡಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು ಟ್ರೈನಲ್ಲಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬ್ಯಾಂಗ್ಳೂರ್ ಟು ಚೆನ್ನೈ ನೇಚರ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಟ್ರೈನು 150-160 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ರು ಒಳಗಡೆ ಕೂತ್ಕೊಂಡಿರೋ ಪ್ಯಾಸೆಂಜರ್ಸ್ಗೆ 20 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆಯೇನೋ ಅನ್ನೋ ರೀತಿಯಲ್ಲಿ ತುಂಬ ಕಂಫರ್ಟಬಲ್ ಆಗಿ ಕಾಮ್ ಆಗಿರುತ್ತೆ ಜರ್ನಿ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಅದು 1 ಅವರ್ ಆದಮೇಲೆ ಕೇಕ್ ಕೊಡ್ತಾರೆ, ಕಪ್ ಕೇಕು.
ವಿತ್ ಮತ್ತು ಟೀ ಕೊಡ್ತಾರೆ, ಟೀ ಪ್ರಿಮಿಕ್ಸ್. ಇದು ತುಂಬ ಚೆನ್ನಾಗಿತ್ತು ಟೀ. ಒಂಥರ ಪಿಕ್ನಿಕ್ಕಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಇದೆಲ್ಲ ತಿಂದು ನಾವು ಟೀ ಎಲ್ಲ ಕುಡಿದು ನಾವು ಎಂಜಾಯ್ ಮಾಡೋದ್ರೊಳಗೆ ಚೆನ್ನೈ ಬಂದೇ ಬಿಡ್ತು. ಈ 4.5 ಅವರ್ಸ್ ಜರ್ನಿ ಹೇಗೆ ಹೋಯ್ತಂತಲೇ ಗೊತ್ತಾಗಲಿಲ್ಲ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಜರ್ನಿನ. ಮೆಮೊರಬಲ್ ಜರ್ನಿಯಾಗಿ ಉಳೀತು ನಮಗಿದು. ಮತ್ತು ಈ ವಂದೇ ಭಾರತ್ ಟ್ರೈನ್ ವಾಶ್ರೂಮ್ ಬಗ್ಗೆ ಅಂತೂ ಹೇಳಲೇಬೇಕು. ತುಂಬ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ, ತುಂಬ ನೀಟ್ನೆಸ್ ಇದೆ ಎಲ್ಲ. ನೋಡಿ ಎಷ್ಟು ನೀಟಾಗಿದೆ ಎಲ್ಲ. ಬ್ಯಾಂಗ್ಳೂರ್ ಟು ಚೆನ್ನೈ ಜರ್ನಿನಲ್ಲಿ ಒಂದು ತುಂಬ ಎಂಜಾಯ್ ಮಾಡೋ ಅಂಥ ಮೂಮೆಂಟ್ ಅಂದರೆ ಈ ನೇಚರು. ನೋಡಿ ಎಷ್ಟು ಗ್ರೀನಿಶ್ ಆಗಿದೆ. ನೇಚರೆಲ್ಲ ನೋಡ್ತಾ ಇದ್ರೆ ಚೆನ್ನೈ ಎಕ್ಸ್ಪ್ರೆಸ್ ಮೂವಿನೇ ಜ್ಞಾಪಕ ಬರ್ತಾ ಇದೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ಈ ಜರ್ನಿ.